ನೋಡಿ, ಕೆಲವು ಜಾಗಗಳು ಕೇವಲ ನಕ್ಷೆಯಲ್ಲಿರೋ ಗುರುತುಗಳಾಗಿ ಉಳಿಯಲ್ಲ ಅಲ್ವಾ? ಅವುಗಳಲ್ಲಿ ಒಂದು ಜೀವಂತ ನಂಬಿಕೆ ಇರುತ್ತೆ. ಇವತ್ತು ನಾವು ಅಂಥದ್ದೇ ಒಂದು ತುಂಬಾನೇ ಶಕ್ತಿಶಾಲಿಯಾದ ಸ್ಥಳದ ಬಗ್ಗೆ ಮಾತಾಡೋಣ. ಸ್ಥಳೀಯರು ಈ ದೇವಸ್ಥಾನಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಒಂದು ದೈವಿಕ ಆಸ್ಪತ್ರ ಅಂತ. ಸ್ವಲ್ಪ ಯೋಚನೆ ಮಾಡಿ, ಆ ಒಂದೇ ಒಂದು ಮಾತು ಬೈದ್ಯನಾಥ ದೇವಾಲಯದ ಅಸಲಿ ಗುರ್ತು ಏನು ಅನ್ನೋದನ್ನ ಹೇಳ್ಬಿಡುತ್ತೆ. ಇದ್ರ ವಿಶೇಷತೆಯೇ ಚಿಕಿತ್ಸೆ ಮತ್ತು ಆರೋಗ್ಯ. ಸರಿ, ಈ ದೇವಸ್ಥಾನದ ಮಹತ್ವ ಪೂರ್ತಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನಾವು ಜ್ಯೋತಿರ್ಲಿಂಗ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಏನಿದು ಜ್ಯೋತಿರ್ಲಿಂಗ ಅಂದ್ರೆ ಶಿವನನ್ನ ಬೆಳಕಿನ ಲಿಂಗದ ರೂಪದಲ್ಲಿ ಪೂಜೆ ಮಾಡೋ ಅತ್ಯಂತ ಪವಿತ್ರವಾದ ಜಾಗ. ಇಡೀ ಜಗತ್ತಲ್ಲೇ ಇರೋದು ಕೇವಲ 12 ಜ್ಯೋತಿರ್ಲಿಂಗಗಳ ಮಾತ್ರ. ಮತ್ತು ಬೈದ್ಯನಾಥ ದೇವಾಲಯ, ಹೌದು, ಅದು ಆ 12ರಲ್ಲಿ ಒಂದು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಬೈದ್ಯನಾಥ ಅನ್ನೋ ಹೆಸರನ್ನೇ ಗಮನಿಸಿ. ಇದರ ಅರ್ಥ ವೈದ್ಯರ ಒಡೆಯ ಅಂತ. ನೋಡಿ, ಎಲ್ಲವೂ ಹೇಗೆ ಆರೋಗ್ಯ, ಚಿಕಿತ್ಸೆ ಅನ್ನೋ ವಿಷಯಕ್ಕೆ ಬಂದು ಸೇರುತ್ತೆ. ಅಂದ್ರೆ ಈ ದೇವಸ್ಥಾನದ ಹೆಸರಲ್ಲೇ ಅದರ ಉದ್ದೇಶ ಅಡಗಿದೆ. ಹಾಗಾದ್ರೆ ನಾವು ಈ ಪವಿತ್ರ ಆವರಣಕ್ಕೆ ಹೋದ್ರೆ ನಿಜವಾಗ್ಲೂ ನಮ್ಗೆ ಏನೆಲ್ಲ ಕಾಣ್ಸಿಗುತ್ತೆ, ಅಲ್ಲಿನ ಅನುಭವ ಹೇಗಿರುತ್ತೆ? ಬನ್ನಿ, ಈ ಪವಿತ್ರ ಸ್ಥಳದಲ್ಲಿ ಏನೆಲ್ಲ ನೋಡ್ಬೋದು ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ದೇವಾಲಯದ ಹೃದಯ ಭಾಗ, ಅಂದರೆ ಪವಿತ್ರ ಜ್ಯೋತಿರ್ಲಿಂಗ ಇರೋ ಮುಖ್ಯ ಗರ್ಭಗುಡಿ. ಆಮೇಲೆ ನಮ್ಮ ಕಣ್ಗಳು ಅಲ್ಲೇ ಇರೋ ಅದ್ಭುತವಾದ ಕಲ್ಲಿನ ಕೆತ್ತನೆಗಳ ಮೇಲೆ ಬೀಳುತ್ತೆ. ಪ್ರತಿಯೊಂದು ಕೆತ್ತನೆಯೂ ಒಂದೊಂದು ಪೌರಾಣಿಕ ಕಥೆಯನ್ನ ಹೇಳ್ತಾ ಇರುತ್ತೆ. ಜೊತೆಗೆ ಸಣ್ಣ ಸಣ್ಣ ದೇವಸ್ಥಾನಗಳಿಂದ ಸುತ್ತುವರೆದಿರೋ ಪರಿಕ್ರಮ ಪಥ ಇದೆ. ಇನ್ನು ಮೇಲೆ ನೋಡಿದ್ರೆ ಸಾಂಪ್ರದಾಯಿಕ ನಾಗರ ಶೈಲಿಯ ವಾಸ್ತುಶಿಲ್ಪದಲ್ಲಿರೋ ತಾಮ್ರದ ಹೊದಿಕೆಯ ಗುಮ್ಮಟ. ನಿಜಕ್ಕೂ ಕಣ್ಣಿಗೆ ಹಬ್ಬದ ಹಾಗೆ ಇರುತ್ತೆ. ಎಲ್ಲಿರೋ ಭಕ್ತಿಯ ಪ್ರಮಾಣ ಎಷ್ಟಿದೆ ಅಂತ ನೀವೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಉದಾಹರಣೆ ಕೊಡ್ತೀನಿ. ಪ್ರತಿ ವರ್ಷ ಜುಲೈ-ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮೇಳ ಅಂತ ಒಂದು ದೊಡ್ಡ ಉತ್ಸವ ನಡೆಯುತ್ತೆ. ಆ ಸಮಯದಲ್ಲಿ ಲಕ್ಷಾಂತರ ಭಕ್ತರು, ಹೌದು, ಲಕ್ಷಾಂತರ ಜನ ಇಲ್ಲಿಗೆ ಬರ್ತಾರೆ. ಇದರಿಂದನೇ ಗೊತ್ತಾಗುತ್ತೆ ಇಲ್ಲಿನ ಜನರ ನಂಬಿಕೆ ಎಷ್ಟು ಆಳವಾಗಿದೆ ಅಂತ. ಈ ದೇವಸ್ಥಾನದ ಆಧ್ಯಾತ್ಮಿಕ ಸ್ಪಂದನ ಅಂದ್ರೆ ಅಲ್ಲಿ ನಡೆಯೋ ದೈನಂದಿನ ಆಚರಣೆಗಳು. ದಿನ ಶುರುವಾಗೋದೇ ಶಿವಲಿಂಗಕ್ಕೆ ಪವಿತ್ರ ಸ್ನಾನ ಮಾಡಿಸೋ ಅಭಿಷೇಕದಿಂದ. ಆಮೇಲೆ ಭಕ್ತರು ಹೂವು, ಹಾಲು, ಬಿಲ್ವಪತ್ರೆಗಳನ್ನ ಅರ್ಪಿಸ್ತಾರೆ. ಮತ್ತು ಬೆಳಗ್ಗೆ ಸಂಜೆ ದೀಪಗಳು, ಮಂತ್ರಗಳ ಘೋಷದೊಂದಿಗೆ ನಡೆಯೋ ಆರತಿ. ಈ ನಿರಂತರ ಪೂಜಾ ವಿಧಿಗಳಿಂದಾನೇ ಆ ಸ್ಥಳಕ್ಕೆ ಅಷ್ಟು ದೈವಿಕ ಶಕ್ತಿ ಬಂದಿರೋದು. ಸರಿ, ಇವತ್ತು ಈ ದೇವಸ್ಥಾನ ಹೇಗಿದೆ ಅಂತ ನೋಡಿದ್ವಿ. ಆದ್ರೆ ನಾವೀಗ ಸಮಯವನ್ನ ಸ್ವಲ್ಪ ಹಿಂದೆ ತಿರುಗಿಸೋಣ. ಈ ಜಾಗ ಇಷ್ಟೊಂದು ಮಹತ್ವ ಪಡೆದಿದ್ದು ಹೇಗೆ? ಶತಮಾನಗಳಿಂದ ಇದು ಹೇಗೆ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂಡ್ ಬಂದಿದೆ? ಬನ್ನಿ, ಇದರ ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ. ಈ ದೇವಸ್ಥಾನದ ಬೇರುಗಳು ತುಂಬಾನೇ ಆಳವಾಗಿವೆ. ಅಂದ್ರೆ ಶಿವಪುರಾಣದಂತಹ ಪ್ರಾಚೀನ ಗ್ರಂಥಗಳಲ್ಲೇ ಇದರ ಬಗ್ಗೆ ಉಲ್ಲೇಖ ಇದೆ. ನಾವು ಇವತ್ತು ನೋಡೋ ಈ ಕಟ್ಟಡ ಇದೆಯಲ್ಲ, ಇದು ಸುಮಾರು 8ರಿಂದ 12ನೇ ಶತಮಾನದ ನಡುವೆ ಕಟ್ಟಿರೋದು ಅಂತೆ ನಂಬಲಾಗಿದೆ. ಅಷ್ಟೇ ಅಲ್ಲ, ಪಾಲ ಮತ್ತು ಸೇನಾ ರಾಜವಂಶಗಳಂತಹ ದೊಡ್ಡ ದೊಡ್ಡ ರಾಜಮನೆತನಗಳ ಆಶ್ರಯ ಕೂಡ ಇದಕ್ಕೆ ಸಿಕ್ಕಿತ್ತು. ಆದ್ದರಿಂದ ಇದರ ಪ್ರಾಮುಖ್ಯತೆ ಮತ್ತಷ್ಟು ಹೆಚ್ಚಾಯಿತು. ಇವತ್ತಿಗೂ ಕೂಡ ಇದರ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆ ಕೆಲಸಗಳು ನಡೀತಾನೇ ಇವೆ. ಸರಿ, ಇತಿಹಾಸದ ಬಗ್ಗೆ ಮಾತಾಡ್ವಿ. ಈಗ ಸ್ವಲ್ಪ ಭೂಗೋಳದ ಕಡೆ ಗಮನ ಹರಿಸೋಣ. ಈ ದೇವಸ್ಥಾನಕ್ಕೆ ಇದೇ ಜಾಗ ಯಾಕೆ ಅಂದ್ರೆ ಝಾರ್ಖಂಡ್ನ ಡಿಯೋಘರ್ನಲ್ಲೇ ಯಾಕಿದ್ದಿದೆ? ಅದಕ್ಕೂ ಒಂದು ಕಾರಣ ಇದೆ. ಮೊದಲಿಗೆ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ದೇವಸ್ಥಾನ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿದೆ. ಇದು ಆಕಸ್ಮಿಕ ಅಲ್ಲ. ಇದರಿಂದ ದೇವಸ್ಥಾನ ದೂರದಿಂದಲೂ ಸ್ಪಷ್ಟವಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಇದು ಇಡೀ ಪ್ರದೇಶದಲ್ಲೇ ಒಂದು ಆಧ್ಯಾತ್ಮಿಕ ಶ್ರೇಷ್ಠತೆಯ ಸಂಕೇತವಾಗಿ ನಿಂತಿದೆ. ಹಾಗೇನೆ ಇಲ್ಲಿನ ಭೌಗೋಳಿಕತೆ ಯಾತ್ರೆಯ ಅನುಭವದ ಮೇಲೆ ಕೂಡ ನೇರ ಪರಿಣಾಮ ಬೀರುತ್ತೆ. ಬೇಸಿಗೆಯಲ್ಲಿ ವಾತಾವರಣ ತುಂಬಾನೇ ಬಿಸಿ, ಒಣ ಆಗಿರುತ್ತೆ. ಮಳೆಗಾಲದಲ್ಲಿ ಜೋರು ಮಳೆ. ಆದ್ರೆ ಸುತ್ತಮುತ್ತಿರೋ ಪ್ರಕೃತಿ ಹಚ್ಚ ಹಸಿರಾಗಿ ತುಂಬಾನೇ ಸುಂದರವಾಗಿ ಕಾಣುತ್ತೆ. ಆದ್ರೆ ಇಲ್ಲಿಗೆ ಭೇಟಿ ಕೊಡೋಕೆ ಬೆಸ್ಟ್ ಟೈಮ್ ಅಂದ್ರೆ ಅದು ಚಳಿಗಾಲ. ಅಂದ್ರೆ ನವೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೆ ವಾತಾವರಣ ಏಕ್ದಮ್ ಆಹ್ಲಾದಕರವಾಗಿರುತ್ತೆ. ಹಾಗಾದ್ರೆ ನೋಡಿ ಎಲ್ಲವೂ ಹೇಗೆ ಒಂದಕ್ಕೊಂದು ಹೊಂದಿಕೊಂಡಿದೆ ಅಂತ. ಇಲ್ಲಿನ ಭೂಮಿ, ಇಲ್ಲಿನ ನೈಸರ್ಗಿಕ ಲಕ್ಷಣಗಳು ಇವೆಲ್ಲವೂ ಸೇರಿ ದೇವಸ್ಥಾನದ ಸ್ಥಳ, ಅಲ್ಲಿನ ಆಚರಣೆಗಳು ಮತ್ತು ಯಾತ್ರಿಗರ ಅನುಭವವನ್ನ ರೂಪಿಸಿವೆ. ಎತ್ತರದ ಪ್ರದೇಶ, ಪವಿತ್ರ ಕಾರ್ಯಗಳಿಗೆ ಹತ್ತಿರದಲ್ಲೇ ಇರೋ ನದಿ ಮತ್ತು ಪ್ರಶಾಂತವಾದ ಕಾಡುಗಳು ಇವೆಲ್ಲವೂ ಈ ಸ್ಥಳದ ಪಾವಿತ್ರ್ಯತೆಯನ್ನ ಇನ್ನಷ್ಟು ಹೆಚ್ಚಿಸಿವೆ. ಆದ್ರೆ ಇತಿಹಾಸ, ಭೂಗೋಳ ಎಲ್ಲವನ್ನೂ ಮೀರಿ ಇನ್ನೊಂದು ವಿಷಯ ಇದೆ. ಅದೇ
ಈ ಸ್ಥಳದ ಆತ್ಮವನ್ನೇ ನಿರ್ಧರಿಸುವೊಂದು ಶಕ್ತಿಶಾಲಿ ದಂತಕಥೆ. ಇದೇ ಕಥೆ ಈ ಭೂಮಿಯನ್ನ ಪವಿತ್ರವಾಗಿಸಿದ್ದು. ಬನ್ನಿ, ಆ ಕಥೆ ಏನು ಅಂತ ಕೇಳೋಣ. ಈ ಕತೆ ಶುರುವಾಗೋದು ನಮಗೆಲ್ಲ ಗೊತ್ತಿರೋ ಒಬ್ಬ ವ್ಯಕ್ತಿಯಿಂದ. ಅವನೇ ಶಿವನ ಪರಮಭಕ್ತ ರಾವಣ. ಪುರಾಣದ ಪ್ರಕಾರ ರಾವಣ ಅಪಾರ ಶಕ್ತಿಯನ್ನ ಪಡೆಯೋಕೆ ಅಂತ ಇದೇ ಜಾಗದಲ್ಲಿ ಕಠೋರವಾದ ತಪಸ್ಸನ್ನ ಮಾಡಿದ್ನಂತೆ. ರಾವಣನ ಭಕ್ತಿಗೆ ಮೆಚ್ಚಿದ ಶಿವ ಅವನಿಗೆ ವರವನ್ನ ಕೊಟ್ಟ. ಆ ವರವೇ ಪವಿತ್ರ ಜ್ಯೋತಿರ್ಲಿಂಗ. ರಾವಣ ಅದನ್ನ ತನ್ನ ರಾಜ್ಯವಾದ ಲಂಕೆಗೆ ತೆಗೆದುಕೊಂಡು ಹೋಗ್ಬೇಕಿತ್ತು. ಇಲ್ಲಿಂದಲೇ ಆ ದೇವಾಲಯದ ಭವಿಷ್ಯವನ್ನೇ ಬದಲಾಯಿಸಿದ ಒಂದು ಮಹತ್ವದ ಪ್ರಯಾಣ ಶುರುವಾಗತ್ತೆ. ಆದ್ರೆ ಒಂದೇ ಒಂದು ಕಂಡೀಷನ್ ಇತ್ತು. ಲಂಕೆ ತಲುಪೋವರೆಗೂ ಲಿಂಗವನ್ನ ನೆಲದ ಮೇಲೆ ಇಡೋ ಹಾಗಿರ್ಲಿಲ್ಲ. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇತ್ತು. ದೇವತೆಗಳ ಒಂದು ಉಪಾಯದಿಂದಾಗಿ ರಾವಣ ಇದೇ ಜಾಗದಲ್ಲಿ ಲಿಂಗವನ್ನ ಕೆಳಗಿಡ್ಲೇಬೇಕಾದ ಪರಿಸ್ಥಿತಿ ಬಂತು. ಅದನ್ನ ಕೆಳಗಿಟ್ಟ ಆ ಕ್ಷಣವೇ ಅದು ಅಲ್ಲೇ ಶಾಶ್ವತವಾಗಿ ಸ್ಥಾಪನೆಯಾಯಿತು. ಹೀಗೆ ಈ ಸ್ಥಳ ಇವತ್ತಿನ ಬೈದ್ಯನಾಥ ಧಾಮವಾಗಿ ಬದಲಾಯಿತು. ಹೀಗೆ ನಾವು ಇದೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಬೈದ್ಯನಾಥ ದೇವಾಲಯ ಕೇವಲ ಒಂದು ಕಟ್ಟಡ ಅಲ್ಲ ಅಂತ ಗೊತ್ತಾಗತ್ತೆ. ಇದು ವಾಸ್ತುಶಿಲ್ಪ ಮತ್ತು ಶ್ರದ್ಧೆ, ಇತಿಹಾಸ ಮತ್ತು ಚಿಕಿತ್ಸೆ, ಹಾಗೆ ಭೂಗೋಳ ಮತ್ತು ದಂತಕಥೆ ಎಲ್ಲವೂ ಬಂದು ಒಂದಾಗೋ ಒಂದು ಜೀವಂತ ಕೇಂದ್ರ. ನಿಜಕ್ಕೂ ಇದೊಂದು ಜೀವಂತ ಶಕ್ತಿ ಕೇಂದ್ರ. ಕೊನೆಗೆ ಒಂದು ಪ್ರಶ್ನೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಒಂದೇ ಒಂದು ಸ್ಥಳ ಲಕ್ಷಾಂತರ ಜನರಿಗೆ ಇತಿಹಾಸ, ಭೂಗೋಳ ಮತ್ತು ನಂಬಿಕೆಯ ಒಂದು ಪ್ರಬಲ ಸಂಗಮವಾಗಿ ಬದಲಾಗೋಕೆ ಹೇಗೆ ಸಾಧ್ಯ? ಕಾಲವನ್ನೇ ಮೀರಿ ನಿಲ್ಲೋ ಇಂಥ ಪವಿತ್ರ ಸ್ಥಳಗಳನ್ನು ಸೃಷ್ಟಿಸೋ ಶಕ್ತಿಗಳು ಯಾವು ಅನ್ನೋ ಬಗ್ಗೆ ಇದು ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ?